ಇವತ್ತೇನಾದರೂ ನಾವು ಸಾಧನೆ ಮಾಡಿದ್ದೀವಿ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳ ಹೌದು. ಅದು ಬಂಗಾರದ ಪಂಜರ, ಕಸ್ತೂರಿ ನಿವಾಸ ಇರ್ಬೋದು, ಈ ಥರ ಸಿನಿಮಾಗಳಿಂದನೇ ನಾವು ಇವತ್ತೇನೇ ಇದ್ದರೂ ಇಲ್ಲಿ ಒಂದು ಇಷ್ಟೊಂದು ಸಾಮಾಜಿಕವಾಗಿ ನಡ್ಕೊಳ್ತಾ ಇದ್ದೀವಿ ಅಂತ ಅಂದರೆ, ಯಾವಾಗ ನಾವು ತಾಯಿಯನ್ನು ಹೆಂಡತಿ ಥರ ನೋಡ್ತೀವಿ ಅಂಥವರು ರಾಜಕಾರಣದಲ್ಲಿ ದುಡ್ಡು ಮಾಡೋವಂಥದ್ದು ಅಷ್ಟೇ. ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೂಡ ಕಾರ್ಪೊರೇಟರ್ಗಳಾಗಿದ್ದಂಥ ಬಹಳಷ್ಟು ಜನ ಕಸದ ಗುತ್ತಿಗೆದಾರಿಯಿಂದ ತಿಂಗಳಿಗೆ 3 ಲಕ್ಷ, 4 ಲಕ್ಷ, 5 ಲಕ್ಷ ವಸೂಲಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಚದರಕ್ಕೆ 1 ಲಕ್ಷ ರೂಪಾಯಿ ಥರ ಕಮರ್ಷಿಯಲ್ ಬಿಲ್ಡಿಂಗ್ಗೆ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಒಂದು ಚದರಕ್ಕೆ 25,000ದಿಂದ 30,000 ರೂಪಾಯಿ ಥರ ಈ ರೀತಿ ವಸೂಲಿ ಮಾಡೋವಂಥದ್ದು. ರೆವಿನ್ಯೂ ಇನ್ಸ್ಪೆಕ್ಟರ್ ತಿಂಗಳಿಗೆ ಇಷ್ಟು ಅಂತ ಕೊಡಬೇಕು, ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇಷ್ಟು ಅಂತ ಕೊಡಬೇಕು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇಷ್ಟು ಅಂತ ಕೊಡಬೇಕು, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ತಿಂಗಳಿಗೆ ಇಷ್ಟು ಅಂತ ಕೊಡಬೇಕು, ಎಂಜಿನಿಯರ್ ಆದವನು ಇಷ್ಟು ಅಂತ ಕೊಡಬೇಕು. ಇದು ನಡ್ಕೊಂಬರ್ತಾ ಇರೋವಂಥದ್ದು. ಹ್ಯಾಕ್ ಸಾಧ್ಯ? ನೀರಿನ ಬೆಲೆ ಜಾಸ್ತಿ ಮಾಡಿ, ವಿದ್ಯುತ್ ಶುಲ್ಕ ಜಾಸ್ತಿ ಮಾಡಿ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿ, ಕೊನೆಗೆ ಮದ್ಯದ ದರವನ್ನು ಜಾಸ್ತಿ ಮಾಡಿ, ಹಾಲು ದರವನ್ನು ಜಾಸ್ತಿ ಮಾಡಿ, ಈ ರೀತಿ ಇವರು ಈ ಗ್ಯಾರಂಟಿ ಯೋಜನೆಗಳು ಸರಿದೂಗಿಸ್ಕೊಳ್ಳೋಂಥ ಕೆಲಸಕ್ಕೆ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಸಹಜವಾಗಿ ರಾಜ್ಯಕ್ಕೆ ಹೆಚ್ಚಿನ ಹೊರೆಯನ್ನು, ಇವರು ಆರ್ಥಿಕ ಹೊರೆಯನ್ನು ಹಾಕೋದ್ರ ಜೊತೆಗೆ ಆರ್ಥಿಕ ದಿವಾಳಿಯತ್ತ ಕರ್ನಾಟಕವನ್ನು ತೊಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಅಪಾರ ಪ್ರಮಾಣದ ಭ್ರಷ್ಟಾಚಾರ, ಅಪಾರ ಪ್ರಮಾಣದ ಕಮಿಷನ್ನು ಇವತ್ತು ತೊಗೊಳ್ಳುವಂಥದ್ದು. 4 ವರ್ಷಗಳ ನಂತರ ಗುತ್ತಿಗೆದಾರರಿಗೆ ಬಿಡುಗಡೆ ಮಾಡೋ BBMP ಅನುದಾನದಲ್ಲಿ 7-8% ಅಷ್ಟು ಕಮಿಷನ್ ತೊಗೊಳ್ತಾ ಇರೋಂಥದ್ದು. ಕಾನೂನು ವಿರುದ್ಧವಾಗಿ ಅಕೌಂಟ್ಸ್ ಆಫೀಸರ್, ಚೀಫ್ ಅಕೌಂಟ್ಸ್ ಆಫೀಸರ್ ಮೂಲಕ ಬಿಡುಗಡೆ ಆಗಬೇಕಾಗಿರ್ತಕ್ಕಂಥ ಗುತ್ತಿಗೆದಾರ ಹಣವನ್ನು ಟೆಕ್ನಿಕಲ್ ಕೆಲಸವನ್ನು, ತಾಂತ್ರಿಕ ಕೆಲಸಗಳನ್ನು ಅಷ್ಟೇ ಮಾಡಬೇಕಾಗಿರುವಂಥ ಚೀಫ್ ಇಂಜಿನಿಯರ್ ಮೂಲಕ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಟೌನ್ ಪ್ಲಾನಿಂಗಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ, ಈ ರೀತಿ ಮಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಆರ್ಥಿಕ ದಿವಾಳಿಯತ್ತ ಕರ್ನಾಟಕ ದೂಡೋರ ಜೊತೆಗೆ ವ್ಯಾಪಕವಾದಂಥ ಭ್ರಷ್ಟಾಚಾರಗಳನ್ನ ಎಲ್ಲ ಇಲಾಖೆಗಳಲ್ಲಿ ಸ್ವತಃ ಸಿದ್ದರಾಮಯ್ಯನವರು, ನಾನು ನೇರವಾಗಿ ಹೇಳ್ತೀನಿ, ಬೈರತಿ ಸುರೇಶ್ ಅವರ ಮೂಲಕ ಮಾಡ್ತಾ ಇರ್ತಕ್ಕಂಥ ಅವಾಂತರಗಳಿದೆ, ದಾಖಲೆಗಳು ಸಹಿತ. ಈ 12 ತಿಂಗಳ ಅವಧಿಯಲ್ಲಿ PWD ಇಲಾಖೆಯಲ್ಲಿ 4,000 ಕೋಟಿ ರೂಪಾಯಿಯಷ್ಟು ಅಕ್ರಮ ಟೆಂಡರ್ಗಳ ಹಗರಣ ನಡೆದಿದೆ. ಅದು ತುಂಬ ದೊಡ್ಡದಾಗಿದೆ. ಅದನ್ನು ಹೊರಗೆ ತರ್ತಾ ಇದ್ದೀರಿ? ಹೌದೌದು, ಅದನ್ನು ಹೊರಗಡೆ ತರ್ತಾ ಇರೋವಂಥದ್ದು. ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು, 44 ವಾರ್ಡ್ಗಳಿದೆ. 256 ಉದ್ಯಾನವನಗಳು ಈ 6 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿರುವಂಥದ್ದು. ನಮ್ಮ ಒಂದು ಜೈವಿಕ ನಮ್ಮ ಅನಿಲ ಘಟಕದಲ್ಲೇನು ಸ್ಲೆರಿ ತ್ಯಾಜ್ಯ ದ್ರಾವಣ ಉತ್ಪತ್ತಿ ಆಗುತ್ತೆ. ಅದರಿಂದ ನಾವು ತ್ಯಾಜ್ಯ ದ್ರಾವಣದಿಂದ ನಾವು ಸಾವಯವ ಗೊಬ್ಬರವನ್ನು ತಯಾರು ಮಾಡಿ, ಸಾವಯವ ಗೊಬ್ಬರ ಘಟಕದ ಮೂಲಕ ಪ್ರತಿನಿತ್ಯ 40,000 ಲೀಟರ್ ಸಾವಯವ ಗೊಬ್ಬರವನ್ನು ತಯಾರು ಮಾಡಿ ಈ 256 ಉದ್ಯಾನವನಗಳಿಗೆ ನಾವು ಪೂರೈಕೆ ಮಾಡ್ತಾ ಇರೋಂಥದ್ದು. 256 ಉದ್ಯಾನವನಗಳಿಗೆ 2013ಕ್ಕೆ ಮುಂಚೆ 71 ಲಕ್ಷ ರೂಪಾಯಿಯಷ್ಟು ಹಣವನ್ನು ಕೆಮಿಕಲ್ ಫರ್ಟಿಲೈಸರ್ಗೆ, ಅಂದರೆ ರಾಸಾಯನಿಕ ರಸಗೊಬ್ಬರಕ್ಕೆ ಖರೀದಿಗೆ ಉಪಯೋಗಿಸ್ತಾ ಇದ್ದದ್ದು. ಇವತ್ತು ಸಂಪೂರ್ಣ ಉಳಿತಾಯ ಆಗ್ತದೆ. 71 ಲಕ್ಷ ರೂಪಾಯಿ. ಅದರಿಂದ ವಿದ್ಯುತ್ ಶಕ್ತಿ 17 ಲಕ್ಷ ರೂಪಾಯಿಯಷ್ಟು ಹಣ ಕಟ್ತಾ ಇದ್ದಂಥದ್ದು. ಈ 5 ಟನ್ ಹಸಿ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಹೋಗೋಕ್ಕೆ ಅದಕ್ಕೆ 4.5 ಲಕ್ಷ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ಕಾಂಪ್ಯಾಕ್ಟರ್ ಇದೆಲ್ಲ ಸೇರಿ ಈ ಥರದ್ದಾಗ್ತಾ ಇದ್ದಂಥದ್ದು. ಸುಮಾರು 1,10,00,000 ರೂಪಾಯಿಯಷ್ಟು ಹಣ ನಮ್ಮ ಒಂದು ಜೈವಿಕ ಅನಿಲ ಘಟಕದಿಂದ ಪಾಲಿಕೆಗೆ ಉಳಿತಾಯ ಆಗ್ತಾ ಇರೋವಂಥದ್ದು. ಪ್ರತಿ ತಿಂಗಳು ನಾವು, ಅಂದರೆ 198 ವಾರ್ಡ್ಗಳಲ್ಲಿ ಇದನ್ನೇ ಮಾಡಿದಾಗ ತುಂಬ ಕಡಿಮೆ ಜಾಗ ಸಾಕು. ನಾವು ತಿಂಗಳಿಗೆ ಕನಿಷ್ಠ ನಾವು 200 ಕೋಟಿ ರೂಪಾಯಿಯಷ್ಟು ಹಣ ಸಂಪಾದನೆ ಮಾಡ್ಬೋದು. ಎರಡನೇ ದೊಡ್ಡ ಆರ್ಥಿಕ ಸಂಪನ್ಮೂಲವನ್ನಾಗಿ ಕಸವನ್ನು ನಾವು ಮಾಡೋದಕ್ಕೆ ಸಾಧ್ಯ ಇದೆ ಅಂತ ರುಜುವಾತು ಮಾಡಿರ್ತಕ್ಕಂಥದ್ದು. ವೈಟ್ ಟಾಪಿಂಗ್ ಹೆಸರಿನಲ್ಲಿ, ರಸ್ತೆಗಳ ಹೆಸರಿನಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ 1 ಕಿಲೋಮೀಟರ್ಗೆ 18 ಕೋಟಿಯಿಂದ 23 ಕೋಟಿ ರೂಪಾಯಿಯಷ್ಟು ಹಣವನ್ನು ಖರ್ಚು ಮಾಡ್ತಾಯಿದೆ. ಇವರು ಎಷ್ಟು ಹಣ ಲೂಟಿ ಹೊಡಿತಾ ಇದ್ದಾರೆ ಅಂತ ತೋರಿಸ್ಲಿಕ್ಕೆ ಅದಕ್ಕೆ 10 ಪಟ್ಟು ಅದ್ಭುತವಾದಂಥ ವೈಟ್ ಟಾಪಿಂಗ್ ರಸ್ತೆಯನ್ನು ನಾವು ಕೇವಲ 6,40,00,000 ರೂಪಾಯಿ ಮಾಡಿ ಪ್ರತಿ ಕಿಲೋಮೀಟರ್ಗೆ 15 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತ ಸಾಕ್ಷಿ ಸಮೇತ ರುಜುವಾತಾಗಿರುವಂಥದ್ದು. ನೀವು ಆನೆಬಂಡೆ ರಸ್ತೆ ಹೋದರೆ ಯಾವುದೇ ನೀವು ಪಾಶ್ಚಿಮಾತ್ಯ ದೇಶಗಳ ರಸ್ತೆಗಳಿಂತಲೂ ಅದ್ಭುತವಾಗಿರ್ತಕ್ಕಂಥ ಇರೋವಂಥದ್ದು. ಟೆಂಡರ್ ಶೂರ್ ಯೋಜನೆ ಪ್ರತಿಯೊಂದು ಕಿಲೋಮೀಟರ್ಗೆ 12 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿ ಇವರು ಏನು ಮಾಡೋಕ್ಕೊಟ್ಟಿದ್ರು. ನಾವು ಕೇವಲ ಅದಕ್ಕಿಂತಲೂ 10 ಪಟ್ಟು ಚೆನ್ನಾಗಿರೋವಂಥದ್ದು. ಅಲ್ಲಿ ಲಂಬ ಉದ್ಯಾನವನ ಇಲ್ಲ, ವರ್ಟಿಕಲ್ ಗಾರ್ಡನು. ನಮ್ಮಲ್ಲಿ ಲಂಬ ಉದ್ಯಾನವನ ಇದೆ. ಅಲ್ಲಿ ಪಾದಚಾರಿ ಮಾರ್ಗಗಳಿಗೆ ಸೇಫ್ಟಿ ಏನಿಲ್ಲ, ರಕ್ಷಣೆಗೆ. ಇಲ್ಲಿ ಸೇಫ್ಟಿ ಗ್ರಿಲ್ 6 ಅಡಿ ಎತ್ತರದ ಸೇಫ್ಟಿ ಗ್ರಿಲ್ಗಳಿದೆ. ಅಲ್ಲಿ ಸೀನಿಯರ್ ಸಿಟಿಜನ್ಸ್ ಕೂತ್ಕೊಳ್ಳೋಕ್ಕೆ 50 ಅಡಿಗೆ ಪ್ರತಿ 50 ಅಡಿಗೆ ಒಂದರಂತೆ ನಾವು ಕಲ್ಲು ಬೆಂಚ್ಗಳನ್ನು ಹಾಕಿರುವಂಥದ್ದು, ಡ್ರೈನ್ ಇರುವಂಥದ್ದು. ಆ ರೀತಿ ಮಾಡಿ ಇವತ್ತು ಟೆಂಡರ್ ಶೂರ್ ಮಾದರಿ ರಸ್ತೆಯನ್ನು ಕೇವಲ
95 ಲಕ್ಷ ರೂಪಾಯಿ ಅಷ್ಟು ವೆಚ್ಚದಲ್ಲಿ ಕಿಲೋಮೀಟ್ರಿಗೆ ಮಾಡಿ 3 ಕಿಲೋಮೀಟರ್ ಅಷ್ಟು ಉದ್ದದ್ದು ಮಾಡಿ ಪ್ರತಿಯೊಂದು ಕಿಲೋಮೀಟ್ರಲ್ಲಿ 11 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿರುವಂಥದ್ದು. ಇದೆಲ್ಲದಕ್ಕಿಂತಲೂ ಪ್ರಮುಖವಾಗಿ ಯಡಿಯೂರು ವಾರ್ಡ್ ಬಗ್ಗೆ ನಾನು ಹೇಳುವಂಥ ಕೊನೆಯ ವಿಷಯ ಅಂತಂದರೆ, ಬೆಂಗಳೂರಿನ ನೀರಿನ ಅಂತರ್ಜಲದ ಮಟ್ಟ ಇವತ್ತು 2016ರ ಸರ್ವೆ ನಾನು ಹೇಳ್ತಾ ಇದ್ದೀನಿ, ಅವತ್ತು 1097 ಅಡಿ ಇತ್ತು, ಇವತ್ತು ಸುಮಾರು 1600 ಅಡಿ ಆಗಿದೆ. ಇವತ್ತು BBMP ವ್ಯಾಪ್ತಿಯ ಸಮಗ್ರವಾಗಿ ಸರಾಸರಿ ನೀರಿನ ಅಂತರ್ಜಲ ಮಟ್ಟ. ಆದರೆ ಯಡಿಯೂರು ವಾರ್ಡಲ್ಲಿ 230 ಅಡಿ ಇದೆ. ಯಾತಕ್ಕೆ ಅಂತಂದರೆ, ನಾವು ಕಡ್ಡಾಯವಾಗಿ ಮ್ಯಾಂಡೇಟ್ರಿ ಅದು ಪ್ರತಿ ಚರಂಡಿ ನಿರ್ಮಾಣ ಮಾಡುವಾಗ ಪ್ರತಿ 20ರಿಂದ 25 ಅಡಿಗೆ ಒಂದು 400 ಲೀಟರ್ ಸಾಮರ್ಥ್ಯದ ಒಂದು ಮಳೆ ನೀರು ಇಂಗುಗುಂಡಿ ಕಡ್ಡಾಯ ಮಾಡಿದ್ದೀವಿ. ಎಲ್ಲ ಉದ್ಯಾನವನಗಳಲ್ಲಿ 4,000ದಿಂದ 12,000 ಲೀಟರ್ ಸಾಮರ್ಥ್ಯದ ಪ್ರತಿ 50 ಮೀಟರ್ಗೆ ಒಂದರಂತೆ ಮಳೆ ನೀರು ಇಂಗುಗುಂಡಿಗಳು ಮಾಡಿರುವಂಥದ್ದು. ಇವತ್ತು ಯಡಿಯೂರು ವಾರ್ಡಲ್ಲಿ 3,781 ಮಳೆ ನೀರು ಇಂಗುಗುಂಡಿಗಳಿದೆ. ಒಂದೇ ಒಂದು ಮಳೆಗೆ, ಒಂದು ಸಿಂಗಲ್ ಮಳೆಗೆ 8,68,000 ಲೀಟರ್ಗಳಷ್ಟು ನೀರು ಮಳೆ ನೀರಲ್ಲಿ ಶೇಖರಣೆ ಆಗುತ್ತೆ. ಅದರ ಮೂಲಕ ಭೂಮಿಲಿ ಇಂಗೋದ್ರಿಂದ ನೀವು ಯಡಿಯೂರು ವಾರ್ಡ್ನ ಯಾವುದೇ ವ್ಯಾಪ್ತಿಗೆ ಹೋದರೂ ಕೂಡ ನಿಮ್ಗೆ 235ಗಿಂತಲೂ ಹೆಚ್ಚಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಯಡಿಯೂರು ಕೆರೆ, ಈ ಸುತ್ತಮುತ್ತಲ ಪ್ರದೇಶಗಳು, ಟಾಟಾ ಸಿಲ್ಕ್ ಫಾರಮ್, ಸಾಕಮ್ಮ ಗಾರ್ಡನ್ನು, ಓಬಳಪ್ಪ ಗಾರ್ಡನ್ನು, ಉಪ್ಪಾರಳ್ಳಿ ಅಂತೆಲ್ಲ ಇದೆ. ಇಲ್ಲೆಲ್ಲ ನಿಮಗೆ 70 ಅಡಿ 80 ಅಡಿಗೆ ನೀರು ಸಿಗುತ್ತೆ. ಇನ್ನು ಮಿಕ್ಕಿದ ಕಡೆಗೆಲ್ಲ 230, 240, 250 ಅಡಿಗೆ ಸಿಗುತ್ತೆ. ಸರಾಸರಿ 230 ಅಡಿ ನೀರಿನ ಅಂತರ್ಜಲ ಮಟ್ಟ. ಅದು ನಾವು ತುಂಬ ಖುಷಿ ಕೊಟ್ಟಿರೋಂಥದ್ದು. ಇದೆಲ್ಲ ಒಂದಾದರೆ, ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಕೊಟ್ಟಿರೋಂಥದ್ದು, ನಾನು ಪಾಲಿಕೆಯ 2014-15 ಸಾಲಿನ ಆಡಳಿತ ಪಕ್ಷದ ನಾಯಕನಾಗಿದ್ದ ಅಂಥ ಸಂದರ್ಭದಲ್ಲಿ ಇನ್ನು ನಮ್ಮ 20 ದಿನಗಳು ಮಾತ್ರ ಇದ್ದಂಥ ಸಂದರ್ಭದಲ್ಲಿ ನಾವು ಕೂಡ ಇದು ಡಿಸಾಲ್ವ್ ಮಾಡ್ತಾರೆ ಅನ್ನೋ ಒಂದು ಸೂಚನೆ ನಮಗೆ ಬಂದಿದ್ದರಿಂದ ಒಂದು ವಾರ ಮುಂಚಿತವಾಗಿ ಏಪ್ರಿಲ್ 23, 2015 ನಮ್ಮ ಕೊನೆ ದಿನ ಇತ್ತು. ಅದೇ ಒಂದು ವಾರ ಮುಂಚಿತವಾಗೇ ಇವರು ಡಿಸಾಲ್ವ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತೇಳಿ ನಾವು 8ನೇ ತಾರೀಕು ಏಪ್ರಿಲ್ 8ಕ್ಕೆ ವಿಶೇಷ ಸಭೆ ಕರೆದು ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ ರಸ್ತೆ ಅಂತೇಳಿ 11.5 ಕಿಲೋಮೀಟರ್ ಉದ್ದದ ರಸ್ತೆಗೆ ನಾನೇ ಆಡಳಿತ ಪಕ್ಷದ ನಾಯಕಿ, ನಾನೇ ಅದನ್ನು ನಿರ್ಣಯ ಮಂಡಿಸಿ ಅದನ್ನು ಅನುಮೋದನೆ ಪಡ್ಕೊಂಡು 12ನೇ ತಾರೀಕೆ ಅಣ್ಣವರ ಪುಣ್ಯತಿಥಿ ದಿನವೇ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಅಧಿಕೃತವಾಗಿ ಮಾಡುವಂಥ ಕೆಲಸ. ಅದು ನನಗೆ ಮನಸ್ಸಿಗೆ ನೆಮ್ಮದಿ ಕೊಟ್ಟಿರ್ತಕ್ಕಂಥದ್ದು. ಯಾವ ಒಂದು ಭೂಮಿಯಲ್ಲಿ ಅಣ್ಣವರು ಚಿರನಿದ್ರೆಯಲ್ಲಿದ್ದಾರೆ, ಅದು ಒಂದು ರೀತಿಯಲ್ಲಿ ಒಂದು ಶಕ್ತಿ ಕೇಂದ್ರವಾಗಿ ಪರಿವರ್ತನೆ ಆಗಿದೆ. ಆ ರಸ್ತೆ ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ ರಸ್ತೆ ಅಂತೇಳಿ. ಅದಾದ ನಂತರ ಅಪ್ಪು ಅವರು ತೀರ್ಕೊಂಡಂಥ 6 ವಿಧಾನಸಭಾ ಕ್ಷೇತ್ರಗಳು 13 ವಾರ್ಡ್ಗಳು ಒಳಗೊಂಡಿರ್ತಕ್ಕಂಥ ನಾಯಂಡಹಳ್ಳಿ ವೃತ್ತದಿಂದ, ಮೈಸೂರು ರಸ್ತೆ ನಾಯಂಡಹಳ್ಳಿ ವೃತ್ತದಿಂದ ಬನ್ನೇಗೌಡ ರಸ್ತೆ ಜೇಡಿ ಮರ ಅಥವಾ ಏನೋ ಸಿಟಿ ವೆಗಾ ಸಿಟಿ ಮಾಲ್ ಅಂತ ಏನಿದೆ, ವೆಗಾ ಸಿಟಿ ಮಾಲ್ ಜಂಕ್ಷನ್ವರೆಗಿನ 12 ಕಿಲೋಮೀಟರ್ ಉದ್ದದ ರಸ್ತೆಗೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ನಾಮಕರಣ ಮಾಡಿರೋದು. ನಮ್ಮ ಯಡಿಯೂರು ವಾರ್ಡ್ ವ್ಯಾಪ್ತಿಯಲ್ಲಿ ಮಾಧವನ್ ಪಾರ್ಕ್ ವೃತ್ತದಿಂದ ನಾಗಸಂದ್ರ ವೃತ್ತದ 1.25 ಕಿಲೋಮೀಟರ್ ಉದ್ದದ ರಸ್ತೆಗೆ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ರಸ್ತೆ ಅಂತ. ಕರ್ನಾಟಕದಲ್ಲಿ ಏಕೈಕ ಪಾರ್ವತಮ್ಮ ರಾಜ್ಕುಮಾರ್ ಅವರ ಪುತ್ಥಳಿ. ಯಾಕೆ ಅವರ ಹೆಸರಿಟ್ಟು ಅಂತಂದರೆ, ಅಂಥ ದಿಟ್ಟ ಮಹಿಳೆ, ನೂರಾರು ಜನರಿಗೆ ಅನ್ನದಾತರಾದಂಥದ್ದು, ಅವ್ರನ್ನ ಮಕ್ಕಳ ಥರ ನೋಡ್ಕೊಳ್ತಾ ಇದ್ದಂಥದ್ದು, ಹಲವಾರು ಈ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನು ನಿರ್ಮಾಣ ಮಾಡಿದಂಥ ನಿರ್ಮಾಪಕಿ, ಅತಿ ಹೆಚ್ಚು ಯಶಸ್ವಿ ಸಿನಿಮಾಗಳನ್ನು ಕೊಟ್ಟಿರ್ತಕ್ಕಂಥ ನಿರ್ಮಾಪಕಿ, ಅತಿ ಹೆಚ್ಚು ಕಾದಂಬರಿ ಆದಂಥ ಸಿನಿಮಾಗಳನ್ನು ತೆಗೆದಂಥ ನಿರ್ಮಾಪಕಿ. ಹಾಗಾಗಿ ಅವರ ಪ್ರತಿಮೆಯಲ್ಲಿ ನಿರ್ಮಾಣ ಮಾಡೋವಂಥದ್ದು. ರಾಘವೇಂದ್ರ ರಾಜ್ಕುಮಾರ್ ಆಸೆ ಇದ್ದಂತೆ ವಜ್ರೇಶ್ವರಿ ಕಂಬೈನ್ಸ್ ಅಂತ ಏನಿತ್ತು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾಡಿರೋಂಥದ್ದು ನಮಗೆ ಇವತ್ತೇನಾದರೂ ನಾವು ಸಾಧನೆ ಮಾಡಿದ್ದೀವಿ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳ ಸ್ಫೂರ್ತಿ. ಅದು ಬಂಗಾರದ ಪಂಜರ, ಕಸ್ತೂರಿ ನಿವಾಸ ಇರ್ಬೋದು, ಈ ಥರ ಸಿನಿಮಾಗಳಿಂದಲೇ ನಾವು ಇವತ್ತೇನೇ ಇದ್ದರೂ ಇಲ್ಲಿ ಇಷ್ಟೊಂದು ಸಾಮಾಜಿಕವಾಗಿ ನಡ್ಕೊಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಆ ಸಿನಿಮಾಗಳು. ಹಾಗಾಗಿ ಅದೊಂದು ನಮ್ಮ ಕರ್ತವ್ಯ ಆಗಿತ್ತು. ಹಾಗಾಗಿ ಮೂವಿಲ್ಯಾಂಡ್ ಚಿತ್ರಮಂದಿರದಿಂದ ಸೆಂಟ್ರಲ್ ಜೈಲ್ ಏನಿತ್ತು, ಹಳೆ ಸೆಂಟ್ರಲ್ ಜೈಲ್, ಅಲ್ಲಿ ತನಕ ವಜ್ರೇಶ್ವರಿ ರಸ್ತೆ ಆದವು ಅಂತ 1 ಕಿಲೋಮೀಟರ್ ಉದ್ದದ ರಸ್ತೆಗೆ 6ನೇ ಅಡ್ಡ ರಸ್ತೆ ಅಂತ ಕರೀತಾರೆ. ಅದಕ್ಕೆ ವಜ್ರೇಶ್ವರಿ ರಸ್ತೆ ಅಂತ ನಾಮಕರಣ ಮಾಡಿಸಿದಂಥದ್ದು. ಇದು ನನಗೆ ವೈಯಕ್ತಿಕವಾಗಿ ಅತ್ಯಂತ ತೃಪ್ತಿ ಕೊಟ್ಟಿರ್ತಕ್ಕಂಥ ಕೆಲಸಗಳು. ನನಗೆ ಒಂದು ಅರ್ಥ ಆಗದೆ ಇದ್ದದ್ದು, ನೀವು ಇಷ್ಟು ಕೆಲಸಗಳನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಈ ಗೌರ್ಮೆಂಟಿನ ಹರಡಿಸ್ಲಲ್ಲಿ? ಒಂದು ನನಗೆ ಏನಂತಂದರೆ, ನಾನು ಮಾಡ್ತಾ ಇದ್ದಂಥ ಹೋರಾಟಗಳು, ನಾನು ಮಾಡ್ತಾ ಇದ್ದಂಥ ಕೆಲಸಗಳು 100% 100% ಏನು ಒಂದು ಅನುದಾನ ಏನಿತ್ತು, ಅನುದಾನದ ಬಳಕೆ 100% 100% ಯಶಸ್ವಿಯಾಗಿ ಇಲ್ಲಿ ಒಂದೊಂದು ರೂಪಾಯಿಗೂ ಲೆಕ್ಕ ತೊಗೋಬೋದು ಅನ್ನೋ ರೀತಿಯಲ್ಲಿ ಆ ಕೆಲಸಗಳನ್ನು ನಾವು ಮಾಡಿರೋವಂಥದ್ದು ಇದೆಯಲ್ಲ. ನಾನು ಹೇಳಿ, ಈಗ ಉದಾಹರಣೆಗೆ ವೈಟ್ ಟಾಪಿಂಗ್ ರಸ್ತೆ 23 ಕೋಟಿ ರೂಪಾಯಿ ಏನು ಖರ್ಚು ಮಾಡ್ತಾ ಇದ್ದಾರೆ. ಅಲ್ಲಿಲ್ದಿರ್ತಕ್ಕಂಥ ಎಲ್ಲ ಸೌಲಭ್ಯ ಇಲ್ಲಿದೆ. ಎರಡೂ ಕಡೆ ರಸ್ತೆ ಯಾವತ್ತೂ ಅಗಿಬಾರ್ದು. ಯುಟಿಲಿಟೀಸು ಶಿಫ್ಟಿಂಗ್ ಅಂತ ಕರೀತಾರೆ. ಅಂದರೆ ಕುಡಿಯೋ ನೀರು ಮತ್ತು ಒಳಚರಂಡಿ ಕೊಡಬೇಕು, ಈ ಭಾಗದಲ್ಲಿ ಇರಬೇಕು, ಆ ಭಾಗದಲ್ಲಿ ಇರಬೇಕು. ಅವರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ.
ನಾವು ಮಾಡಿರೋ ಇಲ್ಲಿ ನಮ್ಮಲ್ಲಿ ಮಾಡಿರೋ ಕೆಲಸ ನೋಡಿ, ಅಲ್ಲಿ ಮುಂದೆ ಯಾವುದೇ ಆಗಲಿ OFC ಕೇಬಲ್ಗಳು, ಎಲೆಕ್ಟ್ರಿಸಿಟಿ ಕೇಬಲ್ಗಳು ಅಳವಡಿಕೆಗೆ ರಸ್ತೆ ಆಗಿಬಾರ್ದು ಅಂತೇಳಿ ಅಲ್ಲೂ ಡಕ್ಟ್ಗಳು ಅಳವಡಿಸಿದ್ದಾರೆ. ಆದರೆ ನಾವು ತಲಾ 1 ಅಡಿ ವ್ಯಾಸದ 4 ಡಕ್ಟ್ಗಳನ್ನು ಅಳವಡಿಸಿರುವಂಥದ್ದು ಎರಡೂ ಭಾಗದಲ್ಲಿ. ಇನ್ನು 100 ವರ್ಷ ಆದರೂ ಕೂಡ ಅದನ್ನು ಬಳಕೆ ಮಾಡ್ಬೋದು. ಆ ರೀತಿ ಮಾಡಿರ್ತಕ್ಕಂಥದ್ದು ಲಂಬ ಉದ್ಯಾನವನ 3 ಕಡೆ, ಮಧ್ಯಭಾಗದಲ್ಲಿ ಮೀಡಿಯನ್ ಅಂತ ಏನು ಕರೀತಾರೆ ಅದು, ಮತ್ತು ಆ ಕಡೆ ಈ ಕಡೆ LED ಲೈಟ್ಗಳನ್ನ ಅಳವಡಿಸಿರೋಂಥದ್ದು ಕೇವಲ 6,40,00,000 ಮಾಡಿ ತೋರಿಸಿದ್ದೀವಿ ನಾವು. ನೀವು ಪ್ರತಿಯೊಂದು ಪೈಸಕ್ಕೆ ನಿಮ್ಗೆ ಲೆಕ್ಕ ಸಿಗುತ್ತೆ. ಆದರೆ ನೀವು ಎಷ್ಟು ಲೂಟಿ ಮಾಡಿದ್ದೀರ ಅನ್ನೋದು ನಾವು ಸಾಕ್ಷಿ ಸಮೇತ ರುಜುವಾತು ಮಾಡಿದ್ದೀವಿ. ಆ ರೀತಿ ಇಲ್ಲಿ ಅನುದಾನವನ್ನು ಸಂಪೂರ್ಣ 100% ಬಳಕೆ ಆಗೋ ರೀತಿಯಲ್ಲಿ, ಎಲ್ಲೂ ಕೂಡ ಪೋಲಾಗದ ರೀತಿಯಲ್ಲಿ, ಎಲ್ಲೂ ಒಂದು ಚೂರು ಭ್ರಷ್ಟಾಚಾರ ನಡೆದೇ ರೀತಿಯಲ್ಲಿ ನಮಗೆ ಎಂಜಿನಿಯರ್ಗಳು ಕೂಡ ಯಾವುದು ಮನೆಗಳ ಹತ್ರ ಹೋಗಿ, ನೀವು ಬೇಕಾದ್ರೆ ಯಡಿಯೂರು ವಾರ್ಡ್ನಲ್ಲಿ ನೀವು ಯಾರ ಹತ್ರ ಬೇಕಾದರೂ ನೀವು ಹೋಗಿ ಕೇಳ್ಬೋದು. ಯಾವುದೇ ಒಂದು ಮನೆ ಕಟ್ಟಲಿಕ್ಕೆ, ವಾಣಿಜ್ಯ ಕಟ್ಟಡ ಕಟ್ಟಲಿಕ್ಕೆ, ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಸಿಂಗಲ್ ನಯ ಪೈಸಾ ಖರ್ಚಾಗಲ್ಲ. ಬೇರೆ ಕಡೆ ಏನಿದೆ ಅಂತ ನಾನು ಹೇಳಬೇಕಲ್ಲ, ನಿಮ್ಗೆ ಗೊತ್ತಿರೋವಂಥದ್ದು. ಮಹಾನಗರ ಪಾಲಿಕೆ ಸದಸ್ಯರು, ಶಾಸಕರು, ಅಧಿಕಾರಿಗಳು ಹಿಂಡಿ ಹಾಕ್ಬಿಟ್ಟಿರ್ತಾರೆ. ಇಲ್ಲಿ ₹1 ಕೂಡ ಯಾರು ಇವತ್ತಿಗೂ ಕೂಡ ನೀವು ಹೋದರೆ ಒಂದು 70-80 ವಾಣಿಜ್ಯ ಕಟ್ಟಡಗಳು ನಡೀತಾ ಇದೆ. ಜಯನಗರ 3ನೇ ಬ್ಲಾಕು, KR ರಸ್ತೆ, 4ನೇ ಬಡಾವಣೆಗಳಲ್ಲಿ ನೀವು ಯಾರನ್ನ ಬೇಕಾದ್ರೂ ಹೋಗಿ ಕೇಳಿ. ಸಿಂಗಲ್ ನಮ್ಮದಿದು ನಾವಿರೋವಾಗ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದರೆ ಅವ್ರ ಸ್ವತ್ನಲ್ಲಿ ಅವ್ರು ಕಟ್ಕೊಳ್ತಾರೆ, ಅದಕ್ಕೆ ನಾವು ಅಡ್ಡಿಪಡಿಸಬಾರ್ದು ಅನ್ನೋ ಒಂದಿದೆ. ಆದರೆ ನಿಮ್ಮದು ಏನೋ ಇರುತ್ತೆ ಅದನ್ನು ಅಕ್ಕಪಕ್ಕದವ್ರು ತೊಂದರೆ ಆಗದ ರೀತಿಯಲ್ಲಿ ನೀವು ಕಟ್ಕೋಬೇಕು ಅನ್ನೋದು ಒಂದು ಬಿಟ್ಟರೆ ಯಾವುದೂ ಇಲ್ಲ. ಆದರೆ ನಮ್ಮಲ್ಲಿ ಒಂದೇ ಒಂದು ಏನಂದರೆ ನಾವು ಸ್ವಲ್ಪ ಕಠಿಣವಾಗಿರುವಂಥದ್ದು ರಸ್ತೆ ಅಗತ್ಯಕ್ಕೆ ಸಂಬಂಧಪಟ್ಟಾಗೆ ನಾವು ತುಂಬ ಕಠಿಣವಾಗಿ ನಡ್ಕೊಳ್ತೀವಿ. ಯಾಕಂದರೆ ನಮ್ಮ ಮನೆಗೆ ಹೋಗಿ 6 ತಿಂಗಳು ಮುಂಚಿತವಾಗಿ ಈ ರಸ್ತೆಗೆ ಡಾಂಬರೀಕರಣ ಮಾಡ್ತಾಯಿದ್ದೀವಿ, ಕಾಂಕ್ರೀಟ್ ಮಾಡ್ತೀವಿ ಅಂತ 6 ತಿಂಗಳಿಂದ ಪ್ರತಿ ವಾರಕ್ಕೆ 2 ಬಾರಿ ಇವಾಗ ಅವ್ರಿಗೆ ಹೇಳ್ಕೊಂಡು ಬರ್ತೀವಿ. ಆಟೋ ರಿಕ್ಷಾದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ, ಹ್ಯಾಂಡ್ ಬಿಲ್ಸ್ ಮಾಡಿ ಕರಪತ್ರಗಳನ್ನ ಮಾಡಿ ಅವ್ರು ಕೊಡ್ತೀವಿ. ಅವ್ರು ಮಾಡ್ಕೊಂಡಿರಬೇಕು, ಎಲ್ಲರೂ ಮಾಡ್ಕೊಂಡಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡ ನಂತರ ನಾವು ಡಾಂಬರೀಕರಣ ಮಾಡೋದು. ಹಾಗಾಗಿ ನಮ್ಮಲ್ಲಿ ರಸ್ತೆ ಅಗತ್ಯಗಳು ತುಂಬ ಕಡಿಮೆ. ಎಲ್ಲೋ ಒಂದು 100 ಪ್ರಕರಣದಲ್ಲಿ 1 ಪ್ರಕರಣ ಹಾಗೆ ಈಗ ಆಗ್ಬೋದು ಬಿಟ್ಟರೆ ರಸ್ತೆ ಅಗತ್ಯ ಅನ್ನೋದಿಲ್ಲ. ಹಾಗಾಗಿ ರಸ್ತೆಗಳು ಕೂಡ ಇಲ್ಲಿ ಸುಭದ್ರವಾಗಿ ಅತ್ಯಂತ ಇರೋವಂಥದ್ದು ನಮ್ಮ ದೀರ್ಘಕಾಲ ಬಾಳಿಕೆ ಬರುವಂಥ ರಸ್ತೆಗಳನ್ನು ನಾವೇ ಖುದ್ದಾಗಿ ಡಾಂಬರೀಕರಣ ಮಾಡುವಾಗ ಆ ಮೆಜರ್ಮೆಂಟ್ ಟೇಪ್ಗಳನ್ನ ಇಟ್ಕೊಂಡು, ಟೆಂಪ್ರೇಚರ್ ಮೀಟರ್ಗಳನ್ನ ಇಟ್ಕೊಂಡು ಚೆಕ್ ಮಾಡಿ ಆನಂತರ ನಾವು ಮಾಡೋಕ್ಕೆ ಬಿಡುವಂಥದ್ದು. ಹಾಗೆ ಇಲ್ಲಿ ರಸ್ತೆಗಳು ಕೂಡ ಅತ್ಯಂತ. ಈಗ ನೀವು ಇಷ್ಟು ಪ್ರಾಮಾಣಿಕವಾಗಿ ಜನಪರವಾಗಿ ನಿಮ್ಮ ಒಂದು ವಾರ್ಡನ್ನು ರಾಜ್ಯಕ್ಕೂ ದೇಶಕ್ಕೂ ಮಾದರಿಯಾಗಿ ಕಟ್ಟಿದ್ದೀರಿ ಅಂತ ನೀವು ಹೇಳಬೇಕಾಗಿಲ್ಲ, ಜನರೇ ಹೇಳ್ತಾರೆ. ನಿಮಗೆ ಸಾಧ್ಯವಾಗೋದು ಬೇರೆಯವ್ರಿಗೆ ಯಾಕೆ ಸಾಧ್ಯ? ಇಚ್ಛಾಶಕ್ತಿಯ ಕೊರತೆ ಮತ್ತು ಬೇರೆಯವರಿಂದ ದುಡ್ಡಿದೆಯಲ್ಲ ಅದು ನಾನು ಹೇಳಬಾರ್ದು. ಇದು ರಾಜಕಾರಣದಲ್ಲಿ ದುಡ್ಡು ಮಾಡೋದು ಒಂದೇ, ಪಕ್ಕದಲ್ಲಿ ಮಲ್ಕೊಂಡು ತಮ್ಮನ್ನು ಹುಟ್ಟಿಸೋದು ಒಂದೇ. ಇದು ನನ್ನ ಮೊದಲನೇ ಅಕ್ಷರ ಹೇಳಬಾರ್ದು, ನಾನು ಹೇಳಿಲ್ಲ. ಇದು ನಾನು ಅಳವಡಿಸ್ಕೊಂಡಿರೋ ಸಿದ್ಧಾಂತ. ನೀವು ರಾಜಕಾರಣದಲ್ಲಿ ಯಾವಾಗ ನಾವು ತಾಯಿಯನ್ನು ಹೆಂಡತಿ ಥರ ನೋಡ್ತೀವಿ ಅಂಥವರು ರಾಜಕಾರಣದಲ್ಲಿ ದುಡ್ಡು ಮಾಡೋವಂಥದ್ದು ಅಷ್ಟೇ. ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲೋ ಒಂದು ಕಡೆ ಅದು ನಾವು ನಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೆ, ನಮ್ಮನ್ನು ನಂಬಿರೋರ ಜೀವನ ರೂಪಿಸೋಕ್ಕೆ ನಮ್ಮ ಮಾರ್ಗ ವ್ಯಾಪಾರ ವಹಿವಾಟುಗಳು ನಮ್ಮ ವೈಯಕ್ತಿಕದ ಸಂಪಾದನೆಯಿಂದ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗೋಕ್ಕೆ ಹೊರತು ಯಾವುದೋ ಕೆಲಸದಿಂದ ಯಾರೋ ಗುತ್ತಿಗೆದಾರನ ಹತ್ರ ತೊಗೊಳ್ಳೋದು, ಯಾವನೋ ಬಿಲ್ಡಿಂಗ್ ಕಟ್ಟೋನ ಹತ್ರ ತೊಗೊಳ್ಳೋದು, ಯಾವನೋ ಕಾಂಟ್ರಾಕ್ಟರ್ ಹತ್ರ ತೊಗೊಳ್ಳೋದು, ಅಥವಾ ಅಪಾರ್ಟ್ಮೆಂಟ್ ಕಟ್ಟೋನ ತೊಗೊಳ್ಳೋದು, ಇದು ಆಮೇಲೆ ಕಸದ ಕಾಂಟ್ರಾಕ್ಟರ್ಗಳ ಹತ್ರ ದುರಂತ. ಅಂದರೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಕಸದ ಏನು ನಿರ್ವಹಣೆ ಮಾಡ್ತಾರೆ ಅಂತ ಕಾಂಟ್ರಾಕ್ಟರ್ ಯಾರಾದರೂ ನೀವು ಬೇಕಾದ್ರೆ ಆಫ್ ದಿ ರೆಕಾರ್ಡ್ ಅಂತ ಕೇಳಿ, ಹಾಗೆ ಕ್ಯಾಮ್ರಾ ಮುಂದೆ ಹೇಳೋಕ್ಕೆ ಭಯಪಡ್ತಾರೆ. ₹4,00,000 ಕಡಿಮೆ ಯಾವ ಮಾಜಿ ಕಾರ್ಪೊರೇಟರ್ ತೊಗೊಳ್ಳಲ್ಲ. ಇವಾಗ ಮಾಜಿಯಾಗಿ ಹೆಚ್ಚು ಕಮ್ಮಿ 4 ವರ್ಷ ಆಗುತ್ತೆ. ಈ ಸೆಪ್ಟೆಂಬರ್ 10ಕ್ಕೆ ಬಂದೆ. ಇವತ್ತು ಕೂಡ ಕಾರ್ಪೊರೇಟರ್ಗಳಾಗಿದ್ದಂಥ ಬಹಳಷ್ಟು ಜನ ಕಸದ ಗುತ್ತಿಗೆದಾರಿಯಿಂದ ತಿಂಗಳಿಗೆ 3 ಲಕ್ಷ, 4 ಲಕ್ಷ, 5 ಲಕ್ಷ ವಸೂಲಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಚದರಕ್ಕೆ ₹1,00,000 ಥರ ಕಮರ್ಷಿಯಲ್ ಬಿಲ್ಡಿಂಗ್ಗೆ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಒಂದು ಚದರಕ್ಕೆ 25,000ದಿಂದ 30,000 ಥರ ಈ ರೀತಿ ವಸೂಲಿ ಮಾಡೋವಂಥದ್ದು. ರೆವಿನ್ಯೂ ಇನ್ಸ್ಪೆಕ್ಟರ್ ತಿಂಗಳಿಗೆ ಇಷ್ಟು ಅಂತ ಕೊಡಬೇಕು, ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇಷ್ಟು ಅಂತ ಕೊಡಬೇಕು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇಷ್ಟು ಅಂತ ಕೊಡಬೇಕು, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ತಿಂಗಳಿಗೆ ಇಷ್ಟು ಅಂತ ಕೊಡಬೇಕು, ಎಂಜಿನಿಯರ್ ಆದವನು ಇಷ್ಟು ಅಂತ ಕೊಡಬೇಕು. ಇದು ನಡ್ಕೊಂಬರ್ತಾ ಇರೋವಂಥದ್ದು. ಹ್ಯಾಕ್ ಸಾಧ್ಯ ಹೇಳಿ? ಇಲ್ಲಿ ನಾವು ವ್ಯವಸ್ಥೆನ ಬದಲಾಯಿಸೋಕ್ಕೆ ಕೆಲಸ ಮಾಡಬೇಕೇ ಹೊರತು ಆ ವ್ಯವಸ್ಥೆ ಜೊತೆಗೆ ಇವಾಗ ₹100 ಅದು ಅನುದಾನ ಬಿಡುಗಡೆ ಆದರೆ BBMPಯಲ್ಲಿ ನಡೀತಾ ಇರೋವಂಥದ್ದು ₹27 ಕಮಿಷನ್ ಸಿಸ್ಟಮ್ ನಡೀತಾ ಇರೋವಂಥದ್ದು. ಈಗ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ, ಅದನ್ನು ಹೇಳಲೇಬೇಕಾಗಿಲ್ಲ. ಕಾರ್ಪೊರೇಟರ್ ಆಗಿದ್ದಂಥವ್ರಿಗೆ 3-4%, ಶಾಸಕರಾಗಿದ್ದಂಥವ್ರು 3-4%, ಅಸಿಸ್ಟೆಂಟ್ ಎಂಜಿನಿಯರ್ ಅಂತ ಏನಿದ್ದಾರೆ ಅಲ್ಲಿ ಕೆಲಸ ಮುಗಿದ ಮೇಲೆ BR ಎಂಟ್ರಿ ಮಾಡೋಕ್ಕೆ, ಬಿಲ್ ರಿಜಿಸ್ಟರ್ ಎಂಟ್ರಿ ಮಾಡೋಕ್ಕೆ 5%ಗೆ 5 ಪೈಸಾ ಕೂಡ ಕಡಿಮೆ ಇಲ್ಲ. ನೀವು ಇದನ್ನು ಯಾವ ಗುತ್ತಿಗೆದಾರನ ಬೇಕಾದ್ರೆ ಕೇಳ್ಬೋದು. ಆ BR ಅಪ್ರೂವ್ ಆಗೋಕ್ಕೆ, ಬಿಲ್ ರಿಜಿಸ್ಟರ್ ಅಪ್ರೂವ್ ಆಗೋಕ್ಕೆ AEEಗೆ 2%, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅಂತ ಕರಿತೀವಿ. ಅದಾದಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಟ್ಟಕ್ಕೆ ಮೊದಲು ಅವರಿಗೆ 2%. ಅವರ ಆಫೀಸ್ನಲ್ಲಿ 3 ಜನ ಇರ್ತಾರೆ, ಮ್ಯಾನೇಜರ್ ಇರ್ತಾರೆ, ಕ್ಯಾಶಿಯರ್ ಇರ್ತಾರೆ,
ಟಿ ಎ ಇರ್ತಾರೆ, ಅವ್ರಿಗೆ ಅರ್ಧ ಪರ್ಸೆಂಟು. ಅದಾದಮೇಲೆ ಚೀಫ್ ಇಂಜಿನಿಯರ್ ಆಫೀಸಲ್ಲಿ ಚೀಫ್ ಇಂಜಿನಿಯರ್ 1%, ಅವ್ರ ಆಫೀಸಲ್ಲಿ ಅಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಇರ್ತಾರೆ, ಅಲ್ಲಿ ಸೂಪರಿಂಟೆಂಡೆಂಟ್ ಅಂತ ಇರ್ತಾರೆ, ಅಲ್ಲಿ ಅರ್ಧ ಪರ್ಸೆಂಟು. ಜಾಯಿಂಟ್ ಕಮಿಷನರ್ಗೆ 1%. ಇವಾಗ ಝೋನಲ್ ಕಮಿಷನರ್ ಬೇರೆ ಆಗ್ಬಿಟ್ಟಿದ್ದಾರೆ. ಅಸಹ್ಯ ಆಗುತ್ತೆ. IAS ಅಧಿಕಾರಿಗಳಾಗಿ ಬಂದು ಕೂತ್ಕೊಂಡಿದ್ದಾರೆ. ಒಂದು ದಾಸರಳ್ಳಿ ವಲಯ ಬಿಟ್ಟರೆ ಮಿಕ್ಕಿದ ಎಲ್ಲ ವಲಯಗಳಲ್ಲೂ ಗುತ್ತಿಗೆದಾರರಿಂದ ನೇರವಾಗಿ 1% ಅಷ್ಟು ವಸೂಲಿ ಮಾಡ್ತಾರಂತ ಝೋನಲ್ ಕಮಿಷನರ್ಸು ಅವ್ರದ್ದು. ಅದಾದಮೇಲೆ ಕಮಿಷನರ್ ಆಫೀಸು ಸ್ಪೆಷಲ್ ಕಮಿಷನರ್ ಆಫೀಸಲ್ಲಿ ನಡೆಯೋದಿಲ್ಲ. ಅಲ್ಲಿ ವಿಶೇಷ ಹಣ ಬಿಡುಗಡೆ ಮಾಡಿ ತೊಗೋಬೋದೇನೋ, ಈ ಥರದ್ದು ತೊಗೊಳ್ಳೋಲ್ಲ. ಚೀಫ್ ಅಕೌಂಟ್ಸ್ ಆಫೀಸರ್ ಅಂತ ಇದೆ, ಮುಖ್ಯ ಲೆಕ್ಕಾಧಿಕಾರಿಗಳು, ಅಲ್ಲಿ 6% ಅಷ್ಟು ಹಣ. ಚೀಫ್ ಅಕೌಂಟ್ಸ್ ಆಫೀಸರ್ಗೆ 2%, ಅಕೌಂಟ್ ಸೂಪರಿಂಟೆಂಟ್ಗೆ 1%, ಬೆಂಚ್ ಕ್ಲರ್ಕ್ಗೆ 1%, ಈ ಥರ 6% ನಡೆಯೋದು. ಕೊನೆಗೆ ಹಣ ಬಿಡುಗಡೆ ಆಗೋಕ್ಕೆ ಚೆಕ್ ರಿಲೀಸ್ ಮಾಡಬೇಕಾದ್ರೆ ಅಂತಿಮವಾಗಿ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು ಇರ್ತಾನೆ ಕೆಲಸ ಎಕ್ಸಿಕ್ಯೂಟ್ ಮಾಡಿರ್ತಕ್ಕಂಥವ್ನು ಅವ್ನು ಮತ್ತೆ ಫೈನಲಾಗಿ 2%, ಈ ಥರ 27% ಕಮಿಷನ್ ಸಿಸ್ಟಮ್ ನಡೆಯುವಾಗ 100 ರೂಪಾಯಿಗೆ 27 ರೂಪಾಯಿ ಕೊಟ್ಟರೆ ಇನ್ನು ಅವರು 73 ರೂಪಾಯಲ್ಲಿ ಕೆಲಸ ಮಾಡಲಿಕ್ಕೆ ಹೆಂಗೆ ಸಾಧ್ಯ? ಅವ್ನು ಮಾಡಿದ್ರೆ ಅವನು ಲಾಭ ನೋಡಬೇಕು. ಅವನೇನು ಮಾಡ್ತಾನೆ, 50 ರೂಪಾಯಿ ಮಾತ್ರ ಕೆಲಸ ಮಾಡ್ತಾನೆ, ಇನ್ನು 23 ರೂಪಾಯಿ ಅವನು ಲಾಭ ನೋಡಬೇಕು. ಇಷ್ಟೆಲ್ಲ ಅದು 4 ವರ್ಷ ಆದಮೇಲೆ ಬಿಡುಗಡೆ ಆಗುವಂಥದ್ದು. BBMPನಲ್ಲಿ ಹಣ ಅವನಿಗೆ ನೇರವಾಗಿ ಕೆಲಸ ಮಾಡಿದ ತಕ್ಷಣ ಬಿಡಲ್ಲ. ನಗರೋತ್ಥಾನ ಅನುದಾನ ಬಿಟ್ಟರೆ BBMP ಅನುದಾನ 4 ವರ್ಷಗಳ ಸೀನಿಯಾರಿಟಿ ನಡೀತಾ ಇರೋಂಥದ್ದು. ಈಗ 2020-21 ಇವಾಗ ಹಣ ಬಿಡುಗಡೆ ಮಾಡ್ತಾ ಇರೋಂಥದ್ದು. ಅವಾಗ ಕೆಲಸ ಮಾಡಿದವ್ರದ್ದು ಅವನು ಬಡ್ಡಿ ಎಷ್ಟಾಗುತ್ತೆ, ಅವನು ಅದನ್ನೆಲ್ಲ ವರ್ಕೌಟ್ ಮಾಡಿ ಅವನು 50% ಅಷ್ಟು ಕೆಲಸ ಮಾಡಲ್ಲ. ಹಾಗಾಗಿ ಕೆಲಸಗಳು ಕಳಪೆ ಗುಣಮಟ್ಟ ನಿಮಗೆ ಇಲ್ಲ ಅಂತಂದರೆ ಕಳೆದ 2013ರಿಂದ ಇಲ್ಲಿ ತನಕ ಬರೀ ರಸ್ತೆಗಳ ಅಭಿವೃದ್ಧಿಗೆ BBMP ವ್ಯಾಪ್ತಿಯಲ್ಲಿ ಬಿಡುಗಡೆ ಆಗಿರೋಂಥದ್ದು 55,600 ಕೋಟಿ ರೂಪಾಯಿ. 55,600 ಕೋಟಿ ಎಲ್ಲೋಯ್ತು? ಅದೇ 55,600 ಕೋಟಿ BBMP ವ್ಯಾಪ್ತಿಯಲ್ಲಿರ್ತಕ್ಕಂಥ 13,500 ಕಿಲೋಮೀಟ್ರ್ ವಾರ್ಡ್ ಮಟ್ಟದ ರಸ್ತೆ, 1398 ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರಸ್ತೆ. ಆರ್ಟಿರಿಯಲ್ ರಸ್ತೆ ಅಂತ ನಮ್ಮ BBMP ಲ್ಯಾಂಗ್ವೇಜಲ್ಲಿ ಏನು ಹೇಳ್ತೀವಿ ಅಂದರೆ ಬಸ್ಗಳು ಸಂಚಾರ ಮಾಡೋ ಮುಖ್ಯ ರಸ್ತೆಯನ್ನು ಆರ್ಟಿರಿಯಲ್ ಅಂತಾರೆ, ಬಸ್ಗಳು ಸಂಚಾರ ಮಾಡದಿರುವಂಥ ಮುಖ್ಯ ರಸ್ತೆಗಳನ್ನ ಸಬ್ ಆರ್ಟಿರಿಯಲ್ ರಸ್ತೆ ಅಂತಾರೆ. ಇಷ್ಟೋ ರಸ್ತೆಗಳಿಗೆ ಚಿನ್ನದ ತಗಡನ್ನೇ ಹಾಕ್ಬಿಡ್ಬೋದಾಗಿತ್ತು. ಫುಟ್ಪಾತ್ಗಳಲ್ಲಿ, ಪಾದಚಾರಿ ಮಾರ್ಗಗಳಲ್ಲಿ 55,600 ಕೋಟಿ ಲೆಕ್ಕ ನಿಮ್ಗೆ ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟಕ್ಕೂ ದಾಖಲೆಗಳನ್ನು ನಿಮ್ಮ ಮುಂದೆ ಈಗಲೇ ನಾನು ಇರೋದಕ್ಕೆ ಸಿದ್ಧವಾಗಿ. ಇಂಥ ಒಂದು ಕಬಂಧ ಬಾಹು ಇದ್ದಂಥ ಕ್ಷೇತ್ರದಲ್ಲಿ ವ್ಯವಸ್ಥೆಯಲ್ಲಿ ನಿಮಗೆ ಹೇಗೆ ಇದನ್ನೆಲ್ಲ ಈ ವಾರ್ಡಲ್ಲಿ ನಾವು ಒಳ್ಳೆ ಸಿನಿಮಾದಲ್ಲಿ ನೋಡಿದಂಗೆ ನೀವು ಮಾತಾಡುವಾಗ ಬರ್ತದೆ ನೀವು ಮಾಡಿದ ಕೆಲಸಗಳು, ಅದು ಹೇಗೆ ಸಾಧ್ಯ ಆಯಿತು? ನಮಗೆ ಯಾರು ಎಂಜಿನಿಯರ್ಸ್ ಅಂತ ನಮ್ಮ ವಾರ್ಡ್ಗೆ ಬರ್ತಾರೆ ಅವ್ರಿಗೆ ಹೇಗಿರಬೇಕು ಅಂತ ಫಸ್ಟೇ ಹೇಳ್ಬಿಡ್ತೀವಿ. ಯಾರಿಗೂ 1 ರೂಪಾಯಿ ಕೊಡಬೇಕಾಗಿಲ್ಲ. ಇಲ್ಲಿ ಅವನು ಏನು ಸರ್ಕಾರ ಸಂಬಳ ಕೊಡುತ್ತೆ ಅದಕ್ಕೆ ಕೆಲಸ ಮಾಡಬೇಕು. ಅದು ಬಿಟ್ಟು ಅವನು ಹೆಚ್ಚಿಗೆ ಬೇರೆಯವ್ರ ಹತ್ರ ಲಂಚ ಎಕ್ಸ್ಪೆಕ್ಟ್ ಮಾಡೋದು, ಬಿಲ್ಡಿಂಗ್ ಅವ್ರು ಆ ಥರದವ್ರು ಯಾರು ನಮ್ಮ ಪುಣ್ಯಕ್ಕೆ ಯಾರೂ ಬಂದಿಲ್ಲ. ಒಬ್ಬರು ಬಂದಿದ್ರು, ಅವ್ರು 3 ತಿಂಗಳಿಗೆ ಅವ್ರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಿದ್ವಿ. ಹಾಗಾಗಿ ಇಲ್ಲಿ ಕೆಲಸ ಕಲಿಯೋದಕ್ಕೆ ಬರಬೇಕು. ಯಾಕಂದ್ರೆ ನಮ್ಮಲ್ಲಿ ಬರೋವಂಥದ್ದು ಒಂದಕ್ಕಿಂತ ಒಂದು ವಿಭಿನ್ನವಾದಂಥ ಯೋಜನೆಗಳು, ಅದರಿಂದ ಅವ್ರು ಕೆಲಸ ಕಲಿಯೋದು ತುಂಬ ಇರುತ್ತೆ. ಹಾಗಾಗಿ ಅಂಥದ್ದು ಮಾಡೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಹೊರತು ಯಾರಿಗೂ ಇಲ್ಲಿ ಗುತ್ತಿಗೆದಾರರ ಹತ್ರ ಲಂಚ ತೊಗೊಳ್ಳೋದು, ಕಟ್ಟಡ ನಿರ್ಮಾಣ ಮಾಡೋರ ಹತ್ರ ಲಂಚ ತೊಗೊಳ್ಳೋದು ನೀವು ದಯವಿಟ್ಟು ನಾನು ಹೇಳೋದಲ್ಲ. ನೀವು ಇಷ್ಟೆಲ್ಲ ಹೊಸದಾಗಿ ಕಳೆದ 10-12 ವರ್ಷದಿಂದ ಏನು ಕಟ್ಟಿದ್ದಾರೆ ಆ ಬಿಲ್ಡಿಂಗ್ಲೆಲ್ಲ ಇಡೀ ವಾರ್ಡಲ್ಲಿ ನಿಮಗೆ ಬೇಕಾದ್ರೆ ಎಲ್ಲ 18 ಬಡಾವಣೆಗಳು ನೀವು ನೋಡ್ಕೊಂಬಂದು ಯಾರಿಗಾದರೂ 1 ನಯಾ ಪೈಸಾ ಖರ್ಚಾಗಿದೆ ಅಂತ ನೀವು ಕೇಳ್ಕೊಬೋದು. ಅಷ್ಟರ ಮಟ್ಟಿಗೆ ನಾವು ಪಾರದರ್ಶಕವಾದಂಥ ಆಡಳಿತವನ್ನು ಇಲ್ಲಿ ಮಾಡಿರೋವಂಥದ್ದು. ನಮಗೆ ದೇವರ ಆಶೀರ್ವಾದದಿಂದ ಅಂಥದ್ದೇ 3 ಜನ ಎಂಜಿನಿಯರ್ಗಳು ಇಲ್ಲಿ ತನಕ ಬಂದಿರೋದು. ಅವರು ಕೂಡ ನಮ್ಮ ಆಶಯಕ್ಕೆ ತಕ್ಕನಾಗೆ ನಡ್ಕೊಂಬಂದಿದ್ದಾರೆ. ಆಗ ಅವ್ರಿಗೇನಾದ್ರು ವೈಯಕ್ತಿಕ ಸಮಸ್ಯೆಗಳಿದ್ದಾಗ ಅದನ್ನು ಖುದ್ದಾಗಿ ನಾವು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀವಿ ಹೊರತು ಬೇರೆ ಇಲ್ಲಿ ಅಂಥದ್ದು ಯಾವುದು ನಡೆದಿಲ್ಲ ನಮ್ಮ ಅದೃಷ್ಟಕ್ಕೆ. ಈ ಪ್ರಾಮಾಣಿಕತೆಗೆ, ಈ ಪ್ರಯೋಗಶೀಲತೆಗೆ, ಈ ಜನಪ್ರಿಯವಾದಂಥ ಕೆಲಸಕ್ಕೆ ನಿಮಗೆ ಜನಸ್ಪಂದನೆ ಹೇಗಿದೆ ಇಲ್ಲಿ? ಇಲ್ಲಿ ಒಟ್ಟು 18 ಬಡಾವಣೆಗಳಿದೆ, 197 ರಸ್ತೆಗಳು ಬರುತ್ತೆ ಯಡಿಯೂರು ವಾರ್ಡಲ್ಲಿ. 11,535 ಮನೆಗಳಿದೆ. 11,535 ಮನೆ ಎಲ್ಲ ಸದಸ್ಯರು ನಾನು ಹೆಸರಿಡದೆ ಮಾತಾಡಿಸ್ತೀನಿ. ಅವ್ರಿಗೂ ನನ್ನ ಯಾಕಂದರೆ ನಾವು ನೇರವಾದ ನಂಬರ್ ಕೊಟ್ಟಿರೋಂಥ ಯಾವುದೋ ಕಚೇರಿ ನಂಬರ್ ಕೊಟ್ಟಿಲ್ಲ, ನೇರವಾಗಿ NR ರಮೇಶ್ ಅವ್ರ ನಂಬರೇ ನೇರವಾಗಿರುವಂಥದ್ದು. ಹಾಗಾಗಿ ಅವ್ರು ನೇರವಾದ ಸಂಪರ್ಕ. ಹಾಗಾಗಿ ಅವ್ರ ಜೊತೆ ಇಲ್ಲಾಂದರೆ ನಿಮ್ಗೆ ಒಂದು ವಾರ್ಡಲ್ಲಿ ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ 8,000 10,000ದಲ್ಲಿ ಗೆಲ್ಲುವಂಥದ್ದು ಒಂದು ವಾರ್ಡಲ್ಲಿ ನಿಮಗೆ 12,000 ಲೀಡ್ ಬರುತ್ತೆ ಅಂತಂದರೆ ಹೆಂಗೆ ಸಾಧ್ಯ? ಅದು ತುಂಬ ದೊಡ್ಡದಲ್ಲ. ಇಲ್ಲಿ ಬರೀ 32,000 ಮತದಾರರು ಇರುವಂಥ ವಾರ್ಡ್ ಇದು. ಜನಸಂಖ್ಯೆ 50,000 ಇರ್ತಕ್ಕಂಥ ಒಂದು ವಾರ್ಡು. ನಿಮ್ಗೆ ಇಲ್ಲಿ 12,000 ಲೀಡ್ ಬರುತ್ತೆ ಅಂದರೆ ಯಾವುದೇ ಪಕ್ಷದವರಿಗೆ ಇಲ್ಲಿ ವಿರೋಧಿಗಳಿಗೆ ಇಲ್ಲಿ ಡೆಪಾಸಿಟ್ ಇಲ್ಲ. ಹಾಗಂತ ಇದು ಭಾರತೀಯ ಜನತಾ ಪಾರ್ಟಿ ವಾರ್ಡ ಸಾಧ್ಯನೇ ಇಲ್ಲ. ಯಾಕಂದರೆ 2010 ತನಕ ನಿರಂತರವಾಗಿ ಇಲ್ಲಿ 14 ಬಾರಿ ಕಾಂಗ್ರೆಸ್ ಪಾರ್ಟಿ, 2 ಬಾರಿ JDS ಗೆದ್ದಿದ್ದಂಥ ಕ್ಷೇತ್ರ. ಸಣ್ಣ ಪಾಪ ರೆವಿನ್ಯೂ ಬೆಲ್ಟ್ ಇರೋಂಥ
ಕಡು ಬಡತನದ ಅಂದರೆ ಬಡತನ ರೇಖೆಗಿಂತಲೂ ಕೆಳಗಿರ್ತಕ್ಕಂಥ ಬಡಾವಣೆಗಳೇ 4 ಬಡಾವಣೆಗಳಿದೆ ಇಲ್ಲಿ. ಆಮೇಲೆ ಕೆಳ ಮಧ್ಯಮ ವರ್ಗದವರು ವಾಸ ಮಾಡುವಂಥ ಇದು 2 ಬಡಾವಣೆ ಮಾತ್ರ ಸುಶಿಕ್ಷಿತರು ಮತ್ತು ಮೇಲ್ವರ್ಗದ ಜನ ವಾಸ ಮಾಡುವಂಥದ್ದು. ಅಲ್ಲೆಲ್ಲ 1300 1400 ಮತದಾರರು ಇರುವಂಥ ಇದು ಒಂದು ಜಯನಗರ 3ನೇ ಬಡಾವಣೆ ಮತ್ತು ಬಸವನಗುಡಿ ಬಡಾವಣೆ ಬಿಟ್ಟರೆ ಮಿಕ್ಕಿದೆಲ್ಲ ಕಡು ಬಡವರು ಮತ್ತು ಬಡತನ ರೇಖೆಗಿಂತಲೂ ಕೆಳಗೆ ಇರತಕ್ಕಂಥ ಮತ್ತು ಕೆಳ ಮಧ್ಯಮ ವರ್ಗದಲ್ಲೇ ವಾಸ ಮಾಡೋವಂಥದ್ದು. ಸಹಜವಾಗಿ ಇಲ್ಲಿ BJP ಪರವಾದಂಥದ್ದಿಲ್ಲ. ನಾವು ನಮಗಿರುವಂಥ ಸಂಪರ್ಕ, ನಾವು ಅವ್ರ ಜೊತೆ ನಡ್ಕೊಳ್ಳುವಂಥ ರೀತಿಯಿಂದ ಅಲ್ಲಿ ಆಗುವಂಥ ಪ್ರತಿನಿತ್ಯ ನಮ್ಮ ಕನಿಷ್ಠ 100 ಕನಿಷ್ಠ 100 ಜನಕ್ಕೆ ನಾವು ಅವ್ರ ಸಮಸ್ಯೆಗಳೇನು ಬರುತ್ತೆ ಅದನ್ನು ಪರಿಹಾರ ಮಾಡಿ ಕಳಿಸುವಂಥ ಕೆಲಸ ಮಾಡ್ತಾ ಇರೋದು. ಅಧಿಕಾರಿಗಳಿಗೆ ನಮ್ಮ ಹೋರಾಟಗಳ ಬಗ್ಗೆ ಅವ್ರಿಗೆ ಗೊತ್ತಿರೋದ್ರಿಂದ, ನಮ್ಮ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತದ ಬಗ್ಗೆ ಗೊತ್ತಿರೋದ್ರಿಂದ ಸಹಜವಾಗಿ ಅವರು ಗೌರವನೂ ಕೊಡ್ತಾರೆ, ಭಯನೂ ಪಡ್ತಾರೆ. ಹಾಗಾಗಿ ನಮ್ಮ ಕೆಲಸಗಳು ವಾರ್ಡ್ಗೆ ಸಂಬಂಧಪಟ್ಟಿದ್ದು ಯಾವುದು ಇದುವರೆಗೂ ನಿಂತಿಲ್ಲ. ಅನುದಾನಗಳು ಕೂಡ ಉದಾಹರಣೆ ಕಾಂಗ್ರೆಸ್ ಸರ್ಕಾರದಲ್ಲೇ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಂಥ ಡಾಕ್ಟರ್ G. ಪರಮೇಶ್ವರ್ ಅವರು ನಾವು ಮಾಡಿರುವಂಥ ಕೆಲಸಗಳನ್ನು ಖುದ್ದಾಗಿ ನೋಡಿ ಈ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂಥೇಳಿ ಖುದ್ದಾಗಿ ಅವರೇ 6 ಯೋಜನೆಗಳಿಗೆ ಅವರ ಸ್ವಯಂ ಅನುದಾನವನ್ನು ಬಿಡುಗಡೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ನಾವು ಕೆಲಸವನ್ನು ಮಾಡುವಂಥದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಯಾವ ನಾಗರಿಕರು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಅವರ ನಂಬಿಕೆಗಳನ್ನು ಉಳಿಸ್ಕೊಳ್ಳುವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ.